ಒಂದೇ ಒಂದು ಬಟನ್. ಕೇವಲ ಒಂದು ಬಟನ್ ಅಮುಕಿದರೆ ಪ್ರಪಂಚದ ನಕಾಶೆ ಮೊತ್ತವೆಲ್ಲ ಬದಲಾಗಿ ಬಿಡುತ್ತದೆ. ಮತ್ತು ಅಮೆರಿಕಕ್ಕೆ ಅಂತಹ ಒಂದು ಮಾತ್ರವಲ್ಲ, 8 ಬೇರೆ ಬೇರೆ ಮಾರ್ಗಗಳಿವೆ ತನ್ನ ಶತ್ರುಗಳನ್ನು ಮಣ್ಣಿನಲ್ಲಿ ಕಲೆಸಲು. ಇಂದು ನಾವು ಮಾತನಾಡೋಣ ಆ ಆಯುಧಗಳ ಬಗ್ಗೆ. ಅವುಗಳನ್ನು ಪ್ರಪಂಚದ ಅತ್ಯಂತ ಪ್ರಮಾದಕರ ಜನರಲ್ಗಳು ಕೂಡ ನೋಡಿ ತಲೆಬಗ್ಗಿಸುತ್ತಾರೆ. ಇವು ಅಂತಹ ಆಯುಧಗಳು. ಅವುಗಳಿಂದ ರಷ್ಯಾ, ಚೀನಾ ಮುಂತಾದ ಮಹಾಶಕ್ತಿಗಳು ಕೂಡ ಅಮೆರಿಕಾದೊಂದಿಗೆ ನೇರವಾಗಿ ಢೀಕೊಳ್ಳಲು ಮುಂಚೆ 100 ಬಾರಿ ಯೋಚಿಸುತ್ತಾರೆ. ಆದ್ದರಿಂದ ಇರಿ, ಏಕೆಂದರೆ 8ನೇ ಆಯುಧವನ್ನು ಕೇಳಿದ ಕೂಡಲೇ ನಿಮ್ಮ ರೋಮಗಳು ನಿಂತು ಬಿಡುತ್ತವೆ. ಆರಂಭಿಸೋಣ ಆ ವಸ್ತುವಿನಿಂದ. ಅದನ್ನು ರಾಡಾರ್ನಲ್ಲಿ ನೋಡುವುದು ದೂರವಾಗಿದೆ, ಕಣ್ಣುಗಳಿಂದಲೂ ಕಷ್ಟವಾಗಿ ಹಿಡಿಯಬಹುದು. B-2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್. ಇದು ಒಂದು ಜಾದು. ಆಕಾಶದಲ್ಲಿ ಹಾರುತ್ತದೆ. $1 ಬಿಲಿಯನ್ ಮೌಲ್ಯದ ಒಂದು ಹಾರುವ ರೆಕ್ಕೆ. ಯಾವುದೇ ದೇಶದ ಏರ್ಸ್ಪೇಸ್ಗೆ ಯಾರಿಗೂ ತಿಳಿಯದೆ ಒಳಗೆ ಹೋಗಬಹುದು. ಈ ಬಾಂಬರ್ನಲ್ಲಿ 60,000 ಪೌಂಡ್ ಆಯುಧಗಳನ್ನು ತುಂಬಬಹುದು. ಪರಮಾಣು ಬಾಂಬುಗಳಿಂದ 30,000 ಪೌಂಡ್ ಬಂಕರ್ ಬಸ್ಟರ್ವರೆಗೆ. ಜೂನ್ 2025ರಲ್ಲಿ B-2 ಇರಾನ್ ಫೋರ್ಡೋ ಪರಮಾಣು ಸ್ಥಾವರದ ಮೇಲೆ ನೇರ ದಾಳಿ ನಡೆಸಿತು. ಆ ಸ್ಥಳ ಭೂಮಿಯ ಕೆಳಗೆ ಸಾವಿರಾರು ಅಡಿ ಆಳದಲ್ಲಿದೆ. ಅಭೇದ್ಯವೆಂದು ಭಾವಿಸಲಾಗಿತ್ತು. B-2 ಒಂದೇ ರಾತ್ರಿಯಲ್ಲಿ ಅದನ್ನು ನಾಶ ಮಾಡಿಬಿಟ್ಟಿತು. ಶತ್ರುವಿಗೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಓದಿ ತಿಳಿದದ್ದು ರಾತ್ರಿ ಏನು ನಡೆಗಿತ್ತು. ಈ ಬಾಂಬರ್ ಒಂದು ವಿಷಯವನ್ನು ಕಲಿಸುತ್ತದೆ: ಅಮೆರಿಕ ಶತ್ರು ಆಕಾಶದಲ್ಲೂ ಎಂದಿಗೂ ಸುರಕ್ಷಿತವಾಗಿರುವುದಿಲ್ಲ. ಆದರೆ ನಿಲ್ಲಿ, ಇನ್ನೂ ಅತಿದೊಡ್ಡ ಬಹಿರಂಗ ಮಿಗಲಿದೆ. GBU-43-B. ಹೆಸರು ಕೇಳಿದರೆ ಟೆಕ್ನಿಕಲ್ ಎನಿಸುತ್ತದೆ, ಆದರೆ ಪ್ರಪಂಚ ಇದನ್ನು ಒಂದೇ ಹೆಸರಿನಲ್ಲಿ ತಿಳಿದಿದೆ: ಮದರ್ ಆಫ್ ಆಲ್ ಬಾಂಬ್ಸ್, ಅಂದರೆ MOAB. ಇದು ಅಮೆರಿಕಾದ ಅತಿದೊಡ್ಡ ನಾನ್ ಪರಮಾಣು ಬಾಂಬ್. ಇದರ ಸ್ಫೋಟ ಅಂತಹ ಭಯಂಕರವಾಗಿರುತ್ತದೆ. ಕಿಲೋಮೀಟರ್ಗಳವರೆಗೆ ಕೇವಲ ಧೂಮ, ನಿಶ್ಶಬ್ದ ಮಾತ್ರ ಉಳಿಯುತ್ತದೆ. 2017ರಲ್ಲಿ ಅಫ್ಘಾನಿಸ್ತಾನದಲ್ಲಿ ಇದನ್ನು ಭೂಗರ್ಭ ಸುರಂಗ ನೆಟ್ವರ್ಕ್ ಮೇಲೆ ಹಾಕಿದಾಗ ಒಂದೇ ದಾಳಿಯಲ್ಲಿ ಮೊತ್ತ ನೆಟ್ವರ್ಕ್, ಪ್ಲಾನ್, ತಯಾರಿ ಎಲ್ಲ ಬೂದಿಯಾಯಿತು. ಸ್ಫೋಟದ ಶಬ್ದ ಅಂತಹ ಭೀಕರವಾಗಿತ್ತು. ಪಕ್ಕದ ಗ್ರಾಮಸ್ಥರು ಭಯದಿಂದ ಮನೆಗಳಿಂದ ಓಡಿದರು. ಅತ್ಯಂತ ಭಯಂಕರ ವಿಷಯವೇನೆಂದರೆ, ಮೋಆಬ್ ಕೇವಲ ಒಂದು ಎಚ್ಚರಿಕೆ ಮಾತ್ರ. ಅಮೆರಿಕಕ್ಕೆ ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ಪ್ರಮಾದಕರ ನಿಧಿ ಇದೆ. ಆ ನಿಧಿ ಮುಂದಿನ ಭಾಗ ಸಮುದ್ರದ ಕತ್ತಲ ಆಳದಲ್ಲಿ ಬಚ್ಚಿಟ್ಟಿದೆ. ಸಮುದ್ರದ ಆಳದಲ್ಲಿ, ಸೂರ್ಯನ ಬೆಳಕು ಕೂಡ ತಲುಪದ ಸ್ಥಳದಲ್ಲಿ. ಅಲ್ಲಿ ಅಮೆರಿಕ 12 ಓಹಿಯೋ ಕ್ಲಾಸ್ ಪರಮಾಣು ಸಬ್ಮೆರೇನ್ಗಳು ನಿಶ್ಶಬ್ದವಾಗಿ ಗಸ್ಟ್ ಮಾಡುತ್ತಿವೆ. ಪ್ರತಿ ಸಬ್ಮೆರೇನ್ನಲ್ಲಿ 24 ಟ್ರೈಡೆಂಟ್ 2 D5 ಮಿಸೈಲ್ಗಳಿವೆ. ಒಂದು ಟ್ರೈಡೆಂಟ್ ಮಿಸೈಲ್ 130 ಕಿಲೋಮೀಟರ್ ದೂರದಲ್ಲಿ 30 ನಿಮಿಷಗಳಿಗಿಂತ ಕಡಿಮೆ ಸಮಯದಲ್ಲಿ ಯಾವ ನಗರವನ್ನಾದರೂ ಗುರಿಯಾಗಿಸಬಹುದು. ಆದರೆ ಈ ಆಯುಧವನ್ನು ನಿಜವಾಗಿ ಭಯಂಕರಗೊಳಿಸುವುದು ಸೆಕೆಂಡ್ ಸ್ಟ್ರೈಕ್ ಸಾಮರ್ಥ್ಯ. ಅಂದರೆ ಯಾವ ದೇಶವಾದರೂ ಅಮೆರಿಕಕ್ಕೆ ಮೊದಲ ಪರಮಾಣು ದಾಳಿ ನಡೆಸಿದರೂ ಈ ಸಬ್ಮೆರೇನ್ಗಳು ಸುರಕ್ಷಿತವಾಗಿರುತ್ತವೆ ಮತ್ತು ಪೂರ್ಣ ಶಕ್ತಿಯೊಂದಿಗೆ ಪ್ರತ್ಯುತ್ತರ ನೀಡಲು ಸಿದ್ಧವಾಗಿರುತ್ತವೆ. ಶತ್ರು ಮೊದಲು ದಾಳಿ ಮಾಡಿದರೂ ಅಥವಾ ನಂತರ ಮಾಡಿದರೂ ಫಲಿತಾಂಶ ಒಂದೇ. ಈಗ ನೀರಿನ ಕೆಳಗಿಂದ ಹೊರಗೆ ಬಂದು ಭೂಮಿಯೊಳಗೆ ಹೋಗೋಣ. ಅಲ್ಲಿ ಮತ್ತೊಂದು ಕಯಾಮತ್ ಬಚ್ಚಿಟ್ಟಿದೆ. ಭೂಮಿಯೊಳಗೆ ಅಮೆರಿಕ 450ಕ್ಕಿಂತ ಹೆಚ್ಚು ಮಿನಿಟ್ ಮ್ಯಾನ್ 3 ಮಿಸೈಲ್ಗಳನ್ನು ಸೈಲೋಗಳಲ್ಲಿ ಬಚ್ಚಿಟ್ಟಿದೆ. ಇವು ICBMಗಳು, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ಒಬ್ಬ ರಾಷ್ಟ್ರಪತಿ ಆದೇಶ ಬಂದ ಕೂಡಲೇ 5 ನಿಮಿಷಗಳಲ್ಲಿ ಈ ಮಿಸೈಲ್ಗಳು ಲಾಂಚ್ ಆಗುತ್ತವೆ ಮತ್ತು ಯಾವ ಮಹಾದ್ವೀಪಕ್ಕಾದರೂ ತಲುಪಬಹುದು. 5 ನಿಮಿಷಗಳು. ಇದೇ ಪ್ರಪಂಚದ ಯಾವ ಶತ್ರುವಿಗಾದರೂ ಯೋಚಿಸಲು ಇರುವ ಸಮಯ. ಈಗ ಈ ಹಳೆಯ ಮಾಡೆಲ್ ಬದಲಾಗುತ್ತಿದೆ. LGM-35A ಸೆಂಟಿನಲ್. ಇದಕ್ಕೆ $1 ಟ್ರಿಲಿಯನ್ ಹೂಡಿಕೆ ಮಾಡುತ್ತಿದ್ದಾರೆ. $1 ಟ್ರಿಲಿಯನ್ ಕೇವಲ ಮಿಸೈಲ್ಗಳನ್ನು ಅಪ್ಗ್ರೇಡ್ ಮಾಡಲು ಮಾತ್ರ. ಈಗ ಯೋಚಿಸಿ, ಒಂದು ದೇಶ ಇಷ್ಟು ಹೂಡಿಕೆ ಮಾಡಿದರೆ ಅದು ಎಷ್ಟು ಗಂಭೀರ ನಿರೋಧಕತೆಯನ್ನು ಕಾಪಾಡಿಕೊಳ್ಳಲು ಬಯಸುತ್ತದೆ. ಆದರೆ ಇನ್ನೂ ಬರುವುದು ಬಹುಶಃ ಅತ್ಯಂತ ರೋಮಾಂಚಕರವಾದದ್ದು ಮತ್ತು ಹೊಸ ಅಪಾಯ. ಒಂದು ಆಯುಧ, ಅದನ್ನು ನೋಡಲಾಗದು, ಕೇಳಲಾಗದು, ನಿಮಗೆ ತಿಳಿಯುವವರೆಗೆ ಅದು ತಲುಪಿಬಿಡುತ್ತದೆ. ಡಾರ್ಕ್ ಈಗಲ್. ಇದು ಅಮೆರಿಕಾದ ಹೊಸ ಹೈಪರ್ಸೋನಿಕ್ ಮಿಸೈಲ್ ಸಿಸ್ಟಮ್. ಮ್ಯಾಕ್ 5ಕ್ಕಿಂತ ಹೆಚ್ಚು ವೇಗದಲ್ಲಿ ಹಾರುತ್ತದೆ. ಅಂದರೆ ಧ್ವನಿ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗ. ರಷ್ಯಾ, ಚೀನಾದಲ್ಲಿರುವ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಈ ವೇಗದಲ್ಲಿ ಯಾವ ಮಿಸೈಲನ್ನಾದರೂ ನಿಲ್ಲಿಸುವ ಶಕ್ತಿಯಿಲ್ಲ. ರಾಡಾರ್ ಸಿಗ್ನಲ್ ಕಳುಹಿಸುವವರೆಗೆ, ನಿರ್ಧಾರ ತೆಗೆದುಕೊಳ್ಳುವವರೆಗೆ, ಬಟನ್ ಅಮುಕುವವರೆಗೆ ಡಾರ್ಕ್ ಈಗಲ್ ತನ್ನ ಕೆಲಸ ಮುಗಿಸಿಬಿಟ್ಟಿರುತ್ತದೆ. ಇದರೊಂದಿಗೆ ಬರುವುದು HCM, ಹೈಪರ್ಸೋನಿಕ್ ಅಟ್ಯಾಕ್ ಕ್ರೂಸ್ ಮಿಸೈಲ್. ಸ್ಕ್ರಾನ್ಸ್ಜೆಟ್ ಟೆಕ್ನಾಲಜಿಯೊಂದಿಗೆ ಚಲಿಸುತ್ತದೆ ಮತ್ತು ಸ್ಟೆಲ್ತ್ ಡಿಸೈನ್ನೊಂದಿಗೆ ಬರುತ್ತದೆ. ಇವು ಎರಡೂ ಸೇರಿ ಒಂದು ಅಂತಹ ಪ್ರಪಂಚವನ್ನು ಸೃಷ್ಟಿಸುತ್ತವೆ ಅಲ್ಲಿ ಸಾಂಪ್ರದಾಯಿಕ ರಕ್ಷಣಾ ವ್ಯವಸ್ಥೆಗಳು ಪೂರ್ತಿಯಾಗಿ ಹಳೆಯದಾಗಿ ಬಿಡುತ್ತವೆ. F-35 ಲೈಟ್ನಿಂಗ್ II ಕೇವಲ ಒಂದು ಫೈಟರ್ ಜೆಟ್ ಅಲ್ಲ, ಇದು ಒಂದು ಹಾರುವ ಕಂಪ್ಯೂಟರ್. ಇದರ ಸೆನ್ಸರ್ ಫ್ಯೂಷನ್ ಸಿಸ್ಟಮ್ ಅಂತಹ ಅತ್ಯಾಧುನಿಕವಾಗಿದೆ. ಶತ್ರುವಿಗಿಂತ ಮುಂಚೆ ನೋಡುತ್ತದೆ, ಮುಂಚೆ ನಿರ್ಧಾರ ತೆಗೆದುಕೊಳ್ಳುತ್ತದೆ ಮತ್ತು ತನ್ನನ್ನು ತೋರಿಸದೆಯೇ ಗುರಿಯನ್ನು ನಾಶ ಮಾಡುತ್ತದೆ.
ಪೈಲಟ್ಗೆ ತೋರುತ್ತದೆ ಅವನು ಮೊತ್ತ ಯುದ್ಧಭೂಮಿಯ ಯಜಮಾನನೆಂದು. 360 ಡಿಗ್ರಿ ಮಾಹಿತಿ ರಿಯಲ್ ಟೈಮ್ನಲ್ಲಿ. F-35 ಒಂದು ಕಿಲ್ ಝೋನ್ ಸೃಷ್ಟಿಸುತ್ತದೆ. ಅಲ್ಲಿ ಶತ್ರು ಅಂತಹ ಒಂದು ವಸ್ತುವಿನೊಂದಿಗೆ ಹೋರಾಡುತ್ತಾನೆ, ಅದು ಅವನಿಗೆ ಕಾಣುವುದು ಕೂಡ ಇಲ್ಲ. ರಷ್ಯಾ ಚೀನಾ ಟಾಪ್ ಜನರಲ್ಗಳು ಬಹಿರಂಗವಾಗಿ ಒಪ್ಪಿಕೊಂಡರು. F-35ನಿಂದ ತಮ್ಮ ಮೊತ್ತ ಏರ್ ಡಿಫೆನ್ಸ್ ಸ್ಟ್ರಾಟಜಿಯನ್ನು ಮತ್ತೆ ಬರೆಯಬೇಕಾಯಿತು ಎಂದು. MQ-9 ರೀಪರ್ ಒಂದು ಡ್ರೋನ್, ಸಾವಿರಾರು ಮೈಲುಗಳ ದೂರದಿಂದ ನಿಯಂತ್ರಿಸಲ್ಪಡುತ್ತದೆ. ಪೈಲಟ್ ಒಂದು ಏರ್ ಕಂಡೀಷನ್ ರೂಮ್ನಲ್ಲಿ ಕುಳಿತು ಸ್ಕ್ರೀನ್ ನೋಡುತ್ತಾನೆ ಮತ್ತು ಪ್ರಪಂಚದ ಯಾವ ಮೂಲೆಯಲ್ಲಾದರೂ ಹೈ ವ್ಯಾಲ್ಯೂ ಟಾರ್ಗೆಟ್ ಅನ್ನು ಸ್ಟ್ರೈಕ್ನೊಂದಿಗೆ ಮುಗಿಸಬಹುದು. ಒಬ್ಬ ಸೈನಿಕ ಉದಯದ ಉಪಹಾರ ತಿಂದು ಆಫೀಸ್ಗೆ ಹೋಗುತ್ತಾನೆ, ಸ್ಕ್ರೀನ್ ಮುಂದೆ ಕುಳಿತು ಮಿಷನ್ ಮುಗಿಸಿ ಸಂಜೆ ಮನೆಗೆ ಬಂದು ಮಕ್ಕಳೊಂದಿಗೆ ಊಟ ಮಾಡುತ್ತಾನೆ. ಯುದ್ಧದ ಈ ಹೊಸ ಮುಖವನ್ನು ಪ್ರಪಂಚ ಇದಕ್ಕಿಂತ ಮುಂಚೆ ಎಂದೂ ನೋಡಿಲ್ಲ. ಮತ್ತು ಇವೆಲ್ಲವನ್ನು ಕೇಳಿ ನಿಮಗೆ ಭವಿಷ್ಯ ಇನ್ನಷ್ಟು ಭಯಂಕರವಾಗಿ ತೋರುತ್ತಿದ್ದರೆ ನೀವು ಪೂರ್ತಿಯಾಗಿ ಸರಿಯೇ. B-21 ರೈಡರ್ B-2ನ ಉತ್ತರಾಧಿಕಾರಿ 2027ರಲ್ಲಿ ಉತ್ಪಾದನಾ ಆರಂಭವಾಗುತ್ತದೆ. ಇದು ನೆಕ್ಸ್ಟ್ ಜನರೇಷನ್ ಸ್ಟೆಲ್ತ್ ಬಾಂಬರ್. 100ಕ್ಕಿಂತ ಹೆಚ್ಚು ಯೂನಿಟ್ಗಳಲ್ಲಿ ಡೆಪ್ಲಾಯ್ ಮಾಡಲ್ಪಡುತ್ತದೆ, ಪರಮಾಣು ಮತ್ತು ಸಾಂಪ್ರದಾಯಿಕ ಆಪರೇಷನ್ಗಳಿಗೆ. B-21ನ ಅತ್ಯಂತ ಪ್ರಮಾದಕರ ಫೀಚರ್ ಏನೆಂದರೆ ಇದು ಮುಂದಿನ 50 ವರ್ಷಗಳ ಯುದ್ಧ ಭೂಮಿಯನ್ನು ದೃಷ್ಟಿಯಲ್ಲಿಟ್ಟು ಡಿಸೈನ್ ಮಾಡಲಾಗಿದೆ. ಇದು ಕೇವಲ ಒಂದು ಬಾಂಬರ್ ಅಲ್ಲ, ಇದು ಒಂದು ಸಂದೇಶ. ಅಮೆರಿಕ ಮುಂದಿನ ಅರ್ಧ ಶತಮಾನದವರೆಗೆ ಆಕಾಶಕ್ಕೆ ರಾಜನಾಗಿರಬೇಕೆಂಬ ಉದ್ದೇಶ. ರಷ್ಯಾ ಚೀನಾ ಎರಡೂ ಇದಕ್ಕೆ ಉತ್ತರ ಹುಡುಕುತ್ತಿವೆ, ಇನ್ನೂ ಸಿಕ್ಕಿಲ್ಲ ಮತ್ತು ಬಹುಶಃ ಸಿಗಲಾರದು ಕೂಡ. ಯಾಕೆಂದರೆ ಅವರು B-21ಗೆ ಉತ್ತರ ತಯಾರು ಮಾಡುವಷ್ಟರಲ್ಲಿ ಅಮೆರಿಕ ಅದಕ್ಕಿಂತ ಮುಂದೆ ಹೋಗಿ ಆಯುಧ ತಯಾರಿಸಿರುತ್ತದೆ. ಇದೇ ಅಮೆರಿಕದ ಸೈನಿಕ ವ್ಯೂಹದ ನಿಜವಾದ ಶಕ್ತಿ. ಅವರು ಎಂದಿಗೂ 1 ಹೆಜ್ಜೆ ಮುಂದಲ್ಲ, 5 ಹೆಜ್ಜೆ ಮುಂದೆ ಯೋಚಿಸುತ್ತಾರೆ. ಅಮೆರಿಕ ಈ ಮೊತ್ತ ನಿಧಿಯನ್ನು B-2, MOAB, ಓಹಿಯೋ ಸಬ್ಮರೀನ್ಗಳು, ಮಿನಿಟ್ ಮ್ಯಾನ್ 3, ಡಾರ್ಕ್ ಈಗಲ್, F-35 ರೀಪರ್ ಮತ್ತು B-21 ಸೇರಿಸಿ ಒಂದು ಅಂತಹ ಢಾಲ್ ಮತ್ತು ಖಡ್ಗವನ್ನು ಸೃಷ್ಟಿಸುತ್ತದೆ. ಅದಕ್ಕೆ ಉತ್ತರ ಈ ರೋಜು ಪ್ರಪಂಚದಲ್ಲಿ ಯಾರ ಬಳಿಯೂ ಇಲ್ಲ. ಭೂಮಿಯ ಮೇಲೆ, ನೀರಿನಲ್ಲಿ, ಆಕಾಶದಲ್ಲಿ, ಅಂತರಿಕ್ಷ ಸರಹದ್ದುಗಳವರೆಗೆ ಪ್ರತಿ ಮೋರ್ಚ್ನಲ್ಲೂ ಅಮೆರಿಕದ ಹಿಡಿತ ಅಷ್ಟು ಬಲವಾಗಿದೆ, ಯಾವ ವಿರೋಧಿ ದೇಶವೂ ನೇರವಾಗಿ ಢೀಕೊಳ್ಳುವುದು ಊಹಿಸಲು ಸಾಧ್ಯವಿಲ್ಲ. ಈ ಆಯುಧಗಳು ಕೇವಲ ಯುದ್ಧಕ್ಕಾಗಿ ಮಾತ್ರ ತಯಾರಾಗಿಲ್ಲ, ಇವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತವೆ: ನಮ್ಮೊಂದಿಗೆ ಜಗಳ ಮಾಡಬೇಡಿ. ಅದಕ್ಕಾಗಿಯೇ ದಶಕಗಳಿಂದ ಯಾವ ದೇಶವೂ ಅಮೆರಿಕದೊಂದಿಗೆ ನೇರವಾಗಿ ಢೀಕೊಳ್ಳುವ ಧೈರ್ಯ ಮಾಡಿಲ್ಲ. ಈಗ ಒಂದು ಪ್ರಶ್ನೆ ನಾನು ನಿಮ್ಮನ್ನು ಕೇಳಬಯಸುತ್ತೇನೆ. ನಿಮಗೆ ತೋರುತ್ತದೆಯಾ ಚೀನಾ ಅಥವಾ ರಷ್ಯಾ ಎಂದಾದರೂ ಇಷ್ಟು ಮಟ್ಟದ ನಿಧಿಯನ್ನು ತಯಾರಿಸಬಹುದಾ? ನಿಮ್ಮ ಉತ್ತರವನ್ನು ಕಮೆಂಟ್ನಲ್ಲಿ ಕಡ್ಡಾಯವಾಗಿ ನೀಡಿ. ಈ ವಿಡಿಯೋ ಮಾಹಿತಿಪೂರ್ಣವಾಗಿ ತೋರಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.